ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಈಸಿಯಾಗಿರುವ ಆದರೆ ತುಂಬಾ ಟೇಸ್ಟಿಯಾಗಿರುವ ಎಟ್ಟಿ ಅಥವಾ ಪ್ರಾನ್ಸ್ ಹಾಗೆ ಬೆಂಡೆಕಾಯಿಯದ್ದು ಸಾರು ಹೇಗೆ ಮಾಡೋದು ಅಂತೇಳಿ ನೋಡುವ. ಇಲ್ಲಿ ನಾನು 400 ಗ್ರಾಮ್ ಅಷ್ಟು ಬೆಂಡೆಕಾಯಿಯನ್ನು ತಗೊಂಡಿದ್ದೇನೆ. ಹಾಗೆಯೇ ಅರ್ಧ kg ಪ್ರಾನ್ಸ್ ಅಥವಾ ಎಟ್ಟಿಯನ್ನು ತಗೊಂಡಿದ್ದೇನೆ. ಎಟ್ಟಿಯನ್ನು ಕ್ಲೀನ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಸೇರಿಸಿ ಮ್ಯಾರಿನೇಟ್ ಮಾಡಿ ಇಡುವ. ಹಾಗೆಯೇ ಮಸಾಲಕ್ಕೆ ಮಸಾಲ ಗ್ರೈಂಡ್ ಮಾಡಲಿಕ್ಕೆ ಸ್ಪೈಸಸ್ ಬೇಕು. ಇಲ್ಲಿ ನಾನು ಕೆಂಪು ಉದ್ದ ಮೆಣಸು 4, ಹಾಗೆಯೇ ಗಿಡ್ಡ ಮೆಣಸು 6 ತಗೊಂಡಿದ್ದೇನೆ. ನೀವು ಟೇಸ್ಟಿಗೆ ನೀವು ಅಡ್ಜಸ್ಟ್ ಮಾಡಿ ತಗೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೇನೆ, ಯಾಕೆಂದರೆ ಇದು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, ಮತ್ತು ಸ್ವಲ್ಪ ಕರಿಮೆಣಸು, 1/4 ಚಮಚದಷ್ಟು ಪೆಪ್ಪರ್, ಮತ್ತು ನಾನು ಇದಕ್ಕೆ 1/4 ಚಮಚದಷ್ಟು ಮೆಂತ್ಯವನ್ನು ಸೇರಿಸ್ತಾ ಇದ್ದೇನೆ. ಯಾಕೆಂದರೆ ಈ ಪ್ರಾನ್ಸ್ ನಂಜಿ ಅಂತ ಹೇಳ್ತಾರೆ, ಅದಕ್ಕೆ ಮೆಂತ್ಯ ಸೇರಿಸಿದರೆ ಒಳ್ಳೆಯದಂತ ಹೇಳ್ತಾರೆ. ಹಾಗೆ ಒಂದು ಸಣ್ಣ ತುಂಡು 1 ಇಂಚಿನಷ್ಟು ಚಕ್ಕೆ ತಗೊಳ್ತಾ ಇದ್ದೇನೆ. ಇವುಗಳನ್ನೆಲ್ಲ ನಾವು ಸ್ವಲ್ಪ ಆಯಿಲ್ ತೆಂಗಿನೆಣ್ಣೆ ತಗೊಂಡು ಅದರಲ್ಲಿ ನಾವು ರೋಸ್ಟ್ ಮಾಡುವ. ನಾವು ಮೊದಲಿಗೆ ಈ ಮೆಣಸನ್ನು ಹಾಕುವ. ಮೆಣಸು ತಗೊಂಡು ಫಸ್ಟ್ ಸ್ವಲ್ಪ ಹೊತ್ತು ಇದರಲ್ಲಿ ರೋಸ್ಟ್ ಮಾಡುವ. ಇದು ಸ್ವಲ್ಪ ರೋಸ್ಟ್ ಆದ ನಂತರ ಉಳಿದ ಸ್ಪೈಸಸ್ ಅನ್ನು ಒಟ್ಟಿಗೆ ನಾವು ಇದಕ್ಕೆ ಸೇರಿಸಿದ್ರೆ ಆಯಿತು. ಸಪ್ರೇಟ್ ನಾವು ರೋಸ್ಟ್ ಮಾಡಬೇಕಂತ ಇಲ್ಲ, ಏಕೆಂದರೆ ಸ್ವಲ್ಪನೇ ಇದೆ ನೋಡಿ. ನಾವು ಒಟ್ಟಿಗೆ ಇದನ್ನು ಹೀಗೆ ರೋಸ್ಟ್ ಮಾಡುವ. ಇದೊಂದು ಸ್ಪೈಸಸ್ ಒಳ್ಳೆ ಪರಿಮಳ ಬರ್ತದೆ, ಅಷ್ಟು ತನಕ ಮಾಡಿದರೆ ಸಾಕು. ಮತ್ತು 1 ಈರುಳ್ಳಿ, ಒಂದು 6 ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡು ಶುಂಠಿ, ಮತ್ತು ಸ್ವಲ್ಪ ಬೇಸೊಪ್ಪು ತಗೊಂಡು ಇದನ್ನು ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ತಿದ್ದೇನೆ ಸಾಫ್ಟ್ ಆಗೋ ತನಕ. ನಿಮಗೆ ಇವನ್ನ ಟೊಮೆಟೊ ಬೇಕಾದರೆ ನೀವು ಟೊಮೆಟೊ ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ತಗೊಳ್ಬೋದು. ನಾನು ಹಾಕ್ತಾ ಇಲ್ಲ, ನಾನು ಹುಳಿ ಸೇರಿಸ್ತಾ ಇದ್ದೇನೆ ಈ ಮಸಾಲೆಗೆ ಇದು. ಆಮೇಲೆ 1 ಕಪ್ ಮೀಡಿಯಮ್ ಕಪ್ಪಲ್ಲಿ ತೆಂಗಿನ ತುರಿ. ಇವುಗಳೆಲ್ಲ ಸ್ಪೈಸಸ್ ತಣ್ಣಗಾದ್ಮೇಲೆ ಮಿಕ್ಸಿಗೆ ಸೇರಿಸಿ ಸ್ವಲ್ಪ ಅರಿಶಿನ ಹುಡಿ ಮತ್ತು ಹುಳಿಯನ್ನು ಸೇರಿಸಿ ಗ್ರೈಂಡ್ ಮಾಡುವ. ಇನ್ನೊಂದು 1 ಈರುಳ್ಳಿ ನಾನು ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಬೇಸೊಪ್ಪು ಇದು ಫ್ರೈ ಮಾಡಲಿಕ್ಕೆ. ಸ್ವಲ್ಪ ತೆಂಗಿನೆಣ್ಣೆ ತಗೊಂಡಿದ್ದೇನೆ, ಅದರಲ್ಲಿ ಈ ಕಟ್ ಮಾಡಿಟ್ಟಿರುವ ಈರುಳ್ಳಿ ಹಾಗೂ ಬೇಸೊಪ್ಪನ್ನು ಫ್ರೈ ಮಾಡುವ. ಇದು ಸಾಫ್ಟ್ ಆಗೋ ತನಕ ಅಥವಾ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡುವ. ಮಧ್ಯೆ ಸ್ವಲ್ಪ ಸ್ಟರ್ ಮಾಡ್ತಾನೆ ಇರಿ. ಇದಕ್ಕೆ ನಾನು 1 ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ತುಪ್ಪ ಸೇರಿಸಿದರೆ ಈ ಸಾರಿಗೆ ಒಳ್ಳೆ ಪರಿಮಳ ಹಾಗೂ ಟೇಸ್ಟ್ ಬರ್ತದೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಕಲರ್ ಚೇಂಜ್ ಆದ ಮೇಲೆ ಅದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ತಾ ಇದ್ದೇನೆ. ಈ ಪೇಸ್ಟ್ ಹಾಕಿದ ಮೇಲೆ ಕೂಡ ನಾವು ಸ್ವಲ್ಪ ಹೊತ್ತು ಇದರಲ್ಲಿ ಫ್ರೈ ಮಾಡಬೇಕು. ಈಗ ನಮ್ಮದು ಈರುಳ್ಳಿ ಒಳ್ಳೆ ಫ್ರೈ ಆಗಿದೆ. ನಾವು ಇದಕ್ಕೆ ಕಟ್ ಮಾಡಿ ಇಟ್ಟಿರುವ ಬೆಂಡೆಕಾಯನ್ನು ಸೇರಿಸ್ತಾ ಇದ್ದೇನೆ. ನಾವು ಡೈರೆಕ್ಟಾಗಿ ಸಾರು ಅಂದರೆ ಮಸಾಲೆ ಹಾಕಿದ ಮೇಲೆ ಕೂಡ ಬೆಂಡೆಕಾಯಿ ಹಾಕಿ ನಾವು ಅದನ್ನು ಬೇಯಿಸ್ಬೋದು. ಆದರೆ ಅದು ಡೈರೆಕ್ಟಾಗಿ ಹಾಕಿದರೆ ಬೆಂದ ಮೇಲೆ ಸ್ವಲ್ಪ ಸಾಫ್ಟಾಗಿ ಪಿಚ್ಚಿ ಆಗ್ತದೆ. ಅದರಿಂದ ನಾವು ಈ ಥರ ಈರುಳ್ಳಿ ಜೊತೆಗೆ ಈ ಬೆಂಡೆಕಾಯಿ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಿದರೆ ಅದೆಂತ ಅಂಟು ಸ್ಟಿಕ್ಕಿನೆಸ್ ಏನಿರ್ತದೆ ನೋಡಿ, ಅದು ಕೂಡ ಕಡಿಮೆ ಆಗ್ತದೆ. ಹಾಗೆಯೇ ಈ ಸಾರಲ್ಲಿರುವ ಬೆಂಡೆಕಾಯಿ ತಿನ್ನಲಿಕ್ಕೆ ಒಳ್ಳೆದಾಗ್ತದೆ. ಅದರಿಂದ ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿದೆ. ಇಲ್ಲಿ ನಾನು ಇದಕ್ಕೆ ಹಿಂಗು ಸ್ವಲ್ಪ ಸೇರಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ ಇದು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಬೆಂಡೆಕಾಯಿ ಹಾಗೂ ಪ್ರಾನ್ಸ್ 2 ಕೂಡ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಅದಕ್ಕೆ ನಾನು ಸೇರಿಸಿದೆ. ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ಸ್ಕಿಪ್ ಮಾಡಿ. ಇನ್ನು ನಾವು ಇದಕ್ಕೆ ಮಸಾಲೆ ಕಡಿದಿಟ್ಟುವ ಮಸಾಲೆಯನ್ನು ಸೇರಿಸುವ. ಈ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಇದರಲ್ಲಿ ಅದು ಬೇಯಲಿ, ನೀರು ಹಾಕದೆ ಹೀಗೇನೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದರಲ್ಲಿ ಕುದಿ ಬರಲಿಕ್ಕೆ ಬಿಡುವ. ಈಗ ನೋಡಿ ಕುದಿ ಬರ್ತಾ ಇದೆ. ಇನ್ನು ನಾವು ಇದಕ್ಕೆ ಉಪ್ಪು ಸೇರಿಸುವ. ನಮ್ಮ ಟೇಸ್ಟ್ಗೆ ಅನುಸಾರವಾಗಿ 1 ಟೀ ಸ್ಪೂನ್ ಉಪ್ಪು ಅಷ್ಟು ಸೇರಿಸ್ಬೋದು. ಉಪ್ಪು ಸೇರಿಸುವ. ಈಗ ನಾವು ಇದರ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡುವ.
ಇದಕ್ಕೆ ತುಂಬ ನೀರು ಹಾಕೋದು ಬೇಡ, ಇದು ಸಾರು ಸ್ವಲ್ಪ ದಪ್ಪನೇ ಇರಲಿ ಗ್ರೇವಿ. ನೀವು ಈಗ ನಿಮ್ಮ ಕನ್ಸಿಸ್ಟೆನ್ಸಿಯನ್ನು ನೀರು ಹಾಕಿ ಅಡ್ಜಸ್ಟ್ ಮಾಡಿ. ನೀರು ಹಾಕಿದ ಮೇಲೆ ಸ್ವಲ್ಪ ಉಪ್ಪು, ಇದರದ್ದು ಉಪ್ಪು ಖಾರ ಚೆಕ್ ಮಾಡಿ. ಈಗ ನಾವು ಇದಕ್ಕೆ ಕ್ಲೀನ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿರುವ ಎಟ್ಟಿಯನ್ನು, ಪ್ರಾನ್ಸನ್ನು ಸೇರಿಸುವ. ಈ ಪ್ರಾನ್ಸಿಗೆ ಬೇಯಲಿಕ್ಕೆ ಜಾಸ್ತಿ ಟೈಮ್ ಇಲ್ಲ, 5-10 ನಿಮಿಷದೊಳಗೆ ಇದು ಬೇಯ್ತದೆ. ಅದರಿಂದ ಇದು ಸಾರಿಗೆ ಹಾಕಿ ನಾವು ಒಳ್ಳೆ ಈ ಥರ ಮಿಕ್ಸ್ ಮಾಡಿದ ಮೇಲೆ ಒಂದು ಒಳ್ಳೆ ಕುದಿ ಬಂದರೆ ಸಾಕು, ಆಫ್ ಮಾಡ್ಬೋದು. ನೋಡಿ, ನಮ್ಮದು ಸಾರು ಒಳ್ಳೆ ಕುದೀತಾ ಉಂಟು. ಕುದಿಲಿಕ್ಕೆ ಶುರುವಾಗಿ ಒಂದು ಜಾಸ್ತಿ ಅಂದರೆ 5 ನಿಮಿಷ ಸಾಕು, ನಾವು ಗ್ಯಾಸ್ ಆಫ್ ಮಾಡ್ಬೋದು. ನಮ್ಮದು ಸಾರು ರೆಡಿ ಆಯಿತು. ಈ ಸಾರು ತುಂಬ ಪರಿಮಳ ಹಾಗೂ ಟೇಸ್ಟಿಯಾಗಿರ್ತದೆ, ಏಕೆಂದರೆ ಈ ಪ್ರಾನ್ಸದೊಂದು ಒಳ್ಳೆ ಟೇಸ್ಟ್ ಇರ್ತದೆ. ಹಾಗೆ ಇದು ಕುಚ್ಚಲಕ್ಕಿ ಆಗಲಿ, ದೋಸೆ, ಚಪಾತಿ ಜೊತೆಗೆ ತಿನ್ನಲಿಕ್ಕೆ ಒಳ್ಳೆ ಕಾಂಬಿನೇಷನ್. ಹಾಗೆ ಇದು ರೆಡಿ ಮಾಡಲಿಕ್ಕೆ ಕೂಡ ಪ್ರಿಪರೇಷನ್ ತುಂಬ ಈಸಿಯಾಗಿದೆ. ಹಾಗೆ ಒಂದು ಈಸಿ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ. ಅದರಿಂದ ನಿಮಗೆ ಇದು ಇಷ್ಟ ಆಗ್ಬೋದು ಅಂದ್ಕೊಳ್ತೇನೆ. ನೀವು ಕೂಡ ಇದು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮೂಲಕ ಹೇಳಿ ಹೇಗೆ ಆಗಿದೆ ಅಂತ ಹೇಳಿ. ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.